ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿ ಫ್ಯಾಷನ್ ಚಾನಲ್‌ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ, ಇವತ್ತಿನ ಟಾಪಿಕಲ್ಲಿ ತುಂಬಾ ಜನ ಕೇಳ್ತಾ ಇದ್ರು, ಮತ್ತೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ರು. ಮೇಡಮ್, ನೀವು ಟೈಲರಿಂಗ್ ಕೆಲಸನ ಹೇಗೆ ಬೆಳೆಸ್ಕೊಂಡ್ರಿ? ಸೊ, ಇನ್ನು ನೀವು ಸೆಂಟರಲ್ಲಿ ಯೂಟ್ಯೂಬ್ ನಡೆಸ್ತೀರಾ, ಆನ್ಲೈನ್ ಕ್ಲಾಸ್ ಮಾಡ್ತೀರಾ, ಸುಮಾರಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ, ಇದ್ರ ಬಗ್ಗೆ ಎಲ್ಲ ನಮಗೂ ಡೀಟೇಲ್ ಕೊಡಿ, ನಾವು ಒಂದು ಸ್ವಲ್ಪ ಮಾಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ದಾರೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದಾರೆ. ಈ ಬಗ್ಗೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಅದು ಹೊಸದಾಗಿ ಬಂದಿರೋರಿಗೆ ರೀಚ್ ಆಗಿಲ್ಲ, ಮತ್ತೆ ಓಲ್ಡ್ ವಿಡಿಯೋಸ್ ಯಾರು ಓಪನ್ ಮಾಡಿ ನೋಡಿಲ್ಲ. ಸೊ, ಹಾಗಾಗಿ ಈ ವಿಡಿಯೋ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ. ಹೇಗೆಲ್ಲ ನಾನು ನನ್ನ ಆನ್ಲೈನ್ ಟೈಲರಿಂಗ್ ಕೆಲಸ ಬೆಳೆಸ್ಕೊಂಡೆ, ಮತ್ತೆ ಅದ್ರ ಜೊತೆಗೆ ಒಂದೇ ಕೆಲಸ ಆಡ್ ಮಾಡ್ಕೊಳ್ತಾ ಹೋದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದಿರಾ ನೋಡಿ, ತುಂಬಾನೇ ಡೀಟೇಲ್ ಸಿಗುತ್ತೆ, ನೀವು ಇನ್ಸ್ಪೈರ್ ಆಗ್ತೀರಾ. ಆ ನಾನು ನನ್ನ ಜೀವನ ನಡ್ಸಕ್ಕೆ ಕಂಡುಕೊಂಡಿರುವಂತಹ ದಾರಿ ನಿಮಗೂ ಅಪ್ಲೈ ನೀವು ಮಾಡ್ಬೋದು. ವಿಡಿಯೋ ಮಿಸ್ ಮಾಡಬೇಡಿ, ಖಂಡಿತ ಎಲ್ಲ ಏನ್ ಓದಿರ್ಬೇಕಾ, ಏನ್ ಬೇಕು ಎಲ್ಲಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಸೊ, ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಡಿಸೆಂಬರ್ 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಯಾರು ನೋಡಿಲ್ಲ ನೋಡಿ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ನಿಮ್ಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಬೇಕು ಅಂತ ಹೇಳಿ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ನೀವು ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಖಂಡಿತ ಅಲ್ಲೂ ಕಳ್ಸಿಕೊಡ್ತೀವಿ. ನೀವು ಚೆಕ್ ಮಾಡಿ ಡಿಸೈಡ್ ಮಾಡ್ಬೋದು. ಸೊ, ಓಲ್ಡ್ ವಿಡಿಯೋಸ್ ತುಂಬಾನೇ ಇದೆ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ಸ್ ನೋಡಿ. ಸಿಂಪಲ್ ಆಗಿ ಏನೇನು ಹೇಳ್ಕೊಡ್ತೀನಿ ಅಂತ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಅದರಲ್ಲಿ ಬೋಟ್ ನೆಕ್ ಇರುತ್ತೆ, ಕಾಲರ್ ನೆಕ್ ಇರುತ್ತೆ, ಹಾಫ್ ಕಾಲರ್ ನೆಕ್, ಚುಡಿದಾರ್ ಯೂನಿಫಾರ್ಮ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಹಾಕಿ ಸ್ಟಿಚ್ ಮಾಡೋದು ಅದಿರುತ್ತೆ, ಕಟೋರಿ ಬ್ಲೌಸ್ ಇರುತ್ತೆ, 2 ತರ ಗೌನ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟ್ಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಸೊ, ನಾನು ಏನೇನು ನನ್ನ ಏನ್ ಸ್ಟಿಚಿಂಗ್ ಅಲ್ಲಿ ಅಳವಡಿಸ್ಕೊಳ್ತೀನಿ, ಸೊ ಅದ್ರದ್ದೆಲ್ಲ ನಿಮ್ಗೆ ಡೀಟೇಲ್ ಆನ್ಲೈನ್ ಕ್ಲಾಸ್ ಅಲ್ಲಿ ಸಿಗುತ್ತೆ. ಸೊ, ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಡಿಸೆಂಬರ್ 18ನೇ ತಾರೀಕಿಂದ, ಓಕೆನಾ? ಸೊ, ಬನ್ನಿ ನಾ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ, ಫಸ್ಟ್ ಒಂದು ನಾನು ಶುರು ಮಾಡಿದ್ದು ಟೈಲರಿಂಗ್ ಕೆಲಸ. ಸೊ, ಟೈಲರಿಂಗ್ ಕೆಲಸ ಶುರು ಮಾಡಿದೆ, ಕಲ್ತ್ಕೊಂಡೆ, ಕಷ್ಟ ಆಯ್ತು, ಅಕ್ಕಪಕ್ಕದವ್ರದೆಲ್ಲ ಇಸ್ಕೊಂಡೆ, ಫ್ರೀ ಆಗಿ ಹೊಲ್ಕೊಟ್ಟೆ, ಪ್ರಾಕ್ಟೀಸ್ ಮಾಡಿದೆ. ನನ್ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ಫೋರ್ ಬ್ಲೌಸ್ ಈ ತರ ಎಲ್ಲ ಕೊಟ್ರೆ ನಾನು ಯಾವ್ದು ಪ್ರಾಬ್ಲಮ್ ಇಲ್ದಿರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತು. ಶಾಪ್ ಶುರು ಮಾಡಿದೆ. ಶಾಪ್ ಶುರು ಮಾಡಿದ್ಮೇಲೆ ಗೊತ್ತಾಯ್ತು, ತುಂಬಾನೇ ವೆರೈಟೀಸ್ ಆಫ್ ಡಿಫ್ರೆನ್ಸಸ್ ಆಫ್ ಮೆಷರ್ಮೆಂಟ್ಸ್ ಬರುತ್ತೆ. ಸೊ, ಆವಾಗ ತಪ್ಪಾಗಿಲ್ವಾ? ಖಂಡಿತ ತಪ್ಪಾಯ್ತು. ಸುಮಾರಷ್ಟು ಒಂದು 4-5 ಬ್ಲೌಸ್ ತಪ್ಪಾಯ್ತು. ಬಟ್ ನಾನು ಅಲ್ಲೆಲ್ಲೂ ಯಾರಿಗೂ ನಾನು ಜೋರಾಗಿ ಮಾತಾಡೋದಾಗ್ಲಿ, ಆಗಲ್ಲ ಹೋಗಿ ಆತರ ಎಲ್ಲ ಏನು ಮಾತಾಡಿಲ್ಲ. ನಿಮ್ಗೆ ಪ್ರಾಬ್ಲಮ್ ಆದ್ರೆ ಕೊಡಿ, ನಾನು ಅದನ್ನ ಮತ್ತೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅದೇನ್ ಸ್ಟಿಚ್ ಮಾಡಿದೆ, ಫುಲ್ ಬ್ಲೌಸ್ ಬಿಚ್ಚಿ ಅದನ್ನೆಲ್ಲ ಐರನ್ ಮಾಡಿ, ಮತ್ತೆ ಅದನ್ನ ಅವ್ರ ಮೆಷರ್ಮೆಂಟ್ಗೆ ಎಲ್ಲಿ ತಪ್ಪಾಗಿತ್ತು, ಈ ತರ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರಿ, ಅಲ್ಲಿ ಏನ್ ರೆಡಿ ಮಾಡ್ಬೇಕು ಅದನ್ನೆಲ್ಲ ಮಾಡಿ 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 ತುಂಬಾನೇ ಹಾರ್ಡ್ ವರ್ಕ್. ಒಂದೊಂದ್ ಬ್ಲೌಸ್ಗೆ ಒಂದೊಂದ್ ಡೇ ಎಲ್ಲ ತಗೊಂಡ್ಬಿಡ್ತಿದ್ದೆ. ಇವಾಗ ಬಿಡಿ, ಒಂದ್ ಡೇಗೆ 3-4 ನಾನು ಯಾರು ಮಾತಾಡ್ಸಿಲ್ಲ ಅಂದ್ರೆ ತುಂಬಾ ಜಾಸ್ತಿನೇ ಸ್ಟಿಚ್ ಮಾಡ್ಬೋದು. ಬಟ್ ನಂದು ಬೇರೆ ಬೇರೆ ಬಿಸ್ನೆಸ್ ಇದೆ, ಎಲ್ಲಾನು ಒಂದೇ ಕಡೆ ನಾನು ಮೇಂಟೈನ್ ಮಾಡ್ತಾ ಇರೋದು. ಸೊ, ಹಾಗಾಗಿ ಬಟ್ ಬರೀ ಟೈಲರಿಂಗ್ ಕೆಲಸನೇ ಅಂತ ಕೂತ್ರೆ ಜಾಸ್ತಿನೇ ಸ್ಟಿಚ್ ಮಾಡ್ಬೋದು. ಬಟ್ ಆವಾಗ ಒಂದು ಬ್ಲೌಸ್ ತಗೊಂಡು ತುಂಬಾ ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ಶಾಪ್ ಇಟ್ಟಾಗ ಮಾಡ್ತಿದ್ದೆ. ಏನಕ್ಕಂದ್ರೆ ಕಸ್ಟಮರ್ಸ್ ಹತ್ರ ಕಂಪ್ಲೇಂಟ್ ತಗೊಳ್ಬಾರ್ದು, ನಮ್ಗೆ ಹೇಳ್ಬಾರ್ದು. ಸೊ, ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದೇನು ನಾನು 100% ಎಫರ್ಟ್ ಹಾಕಿ ಮಾಡ್ತಾ ಇದ್ದೆ. ಸೊ, ಅದೇನಾಯ್ತು, ನನ್ನ ತಲೆಗೆ ಇನ್ನೂ ಜಾಸ್ತಿ ಪಾಠ ಕಲಿಸ್ತಾ ಹೋಯ್ತು. ಅಂದ್ರೆ ಟೈಲರಿಂಗ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಬರ್ತಾ ಹೋಯ್ತು. ಒಂದೊಂದ್ ತಪ್ಪು ಮಾಡಿದ್ನಲ್ಲ, ಏನಿಕ್ ತಪ್ಪಾಯ್ತು ಅಂತ ಹೇಳಿ ಒಂದೊಂದ್ ಬ್ಲೌಸ್ ಬಿಚ್ಚಿ ಬಿಚ್ಚಿ ಮಾಡ್ತಿದ್ನಲ್ಲ, ಆವಾಗ ಅಲ್ಲಿ ನನಗೆ ಏನ್ ಪ್ರಾಬ್ಲಮ್ ಆಯ್ತು, ಹೇಗ್ ರೆಡಿ ಮಾಡ್ಬೋದು, ಇದೆಲ್ಲ ನನ್ಗೆ ಐಡಿಯಾ ಬರ್ತಾ ಹೋಯ್ತು. ಯಾರು ನಮಗೆ ಬೇರೆಯವ್ರು ಹೇಳ್ಕೊಟ್ಟಿದ್ದಲ್ಲ, ಇದೆಲ್ಲ ನಾವೇ ಕಲ್ತ್ಕೊಂಡಿರೋದು. ಯಾವಾಗ ನಾವು ಪ್ರಾಕ್ಟೀಸ್ ಮಾಡಿದಾಗ, ಯಾವಾಗ ನಮ್ಗೆ ಇದೆಲ್ಲ ಐಡಿಯಾ ಬರುತ್ತೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ. ಎಕ್ಸ್ಪೀರಿಯನ್ಸ್ ಆಗೋದು ಹೇಗೆ? ಪ್ರಾಕ್ಟೀಸ್ ಮಾಡಿದಾಗ, ತಪ್ಪಾಗಿರೋದನ್ನ ಸರಿ ಮಾಡ್ಕೊಂಡಾಗ. ಸೊ, ಇದೇ ನಮ್ಮ ಎಕ್ಸ್ಪೀರಿಯನ್ಸ್ ಆಗತ್ತೆ. ಎಕ್ಸ್ಪೀರಿಯನ್ಸ್ ಕೊಡುವಂತಹ ಬುದ್ಧಿ ಯಾವ ಬುಕ್ ಕೊಡಲ್ಲ, ಯಾವ ನೋಟ್ಸು ಕೊಡಲ್ಲ, ಓಕೆನಾ? ಅದಾದ್ಮೇಲೆ ನಾನು ಟೈಲರ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ ನಂದೇ ಶಾಪ್ ಅಲ್ಲಿ. ಟೈಲರ್ ಟ್ರೈನಿಂಗ್ ಶುರು ಮಾಡಿದೆ. ಸೊ, ಅವಾಗ ಏನಾಗ್ತಾ ಇತ್ತು, ಎಲ್ಲರೂ ಒಂದೇ ಟೈಮಿಗೆ ಬರ್ತಿರ್ಲಿಲ್ಲ, ಒಬ್ಬೊಬ್ರು ಒಂದೊಂದ್ ಟೈಮಿಗೆ ಬರ್ತಿದ್ರು. ಅಂತ ಅಂದ್ರೆ 3 ಜನ ಒಂದ್ ಟೈಮಿಗೆ ಬಂದ್ರೆ ಇನ್ನೊಂದ್ 3 ಜನ ಇನ್ಯಾವ್ದೋ ಟೈಮಿಗೆ ಬರ್ತಾ ಇದ್ರು. ನನಗೆ ಸ್ಟಿಚಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂದೇ ಟೈಮಿಂಗ್ಸ್ ಬನ್ನಿ ಅಂತ ಅಂದ್ರೆ, ಸೊ, ಒಬ್ಬೊಬ್ರು ಮಕ್ಳು ಸ್ಕೂಲಿಗೆ ಬಿಟ್ಟಿರ್ತಾರೆ, ಒಬ್ರು ಮನೆ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ ಅಂತಾರೆ, ಅಥವಾ ಒಬ್ಬೊಬ್ರು ಸಂಜೆ ಬರ್ತೀವಿ ಅಂತಾರೆ. ಸೊ, ಆವಾಗ ನನ್ಗೆ ನನ್ ಕೆಲಸ ಮಾಡಕ್ ಆಗ್ತಾ ಇರಲ್ಲ, ಬರೀ ಟ್ರೈನಿಂಗ್ ಕೊಡ್ಕೊಳ್ಳೋದು ಆಗ್ತಾ ಇತ್ತು. 3 ಜನ 4 ಜನಕ್ಕೆಲ್ಲ ಟ್ರೈನಿಂಗ್ ಕೊಟ್ಕೊಂಡು ನನ್ ಟೈಮ್ ವೇಸ್ಟ್ ಆಗ್ತಿದ್ಯಲ್ಲ ಅಂತ ನನ್ ತಲೆಯಲ್ಲಿ ಬಂತು. ಸೊ, ಆವಾಗ ನಾನು ಶುರು ಮಾಡಿದ್ದು ಯೂಟ್ಯೂಬ್. ಓಕೆನಾ? ಯೂಟ್ಯೂಬ್ ಶುರು ಮಾಡಿದೆ. ಸೊ, ಇಲ್ಲಿ ಏನ್ ಟೈಲರ್ ಟ್ರೈನಿಂಗ್ ಕೊಡ್ತಾ ಇದೆ,
ಸೊ ಇಲ್ಲಿ ಏನ್ ನನ್ನ ಸ್ಟೂಡೆಂಟ್ಸ್ ಇದ್ರು, ಇವ್ರು ಏನ್ ಡೌಟ್ ಕೇಳ್ತಾ ಇದ್ರು, ಇವ್ರು ಏನ್ ತಪ್ಪು ಮಾಡ್ತಾ ಇದ್ರು, ಸೊ ಇವ್ರಿಗೆ ಎಲ್ಲಿ ನಾನು ಸರಿ ಮಾಡ್ತಾ ಇದ್ದೆ, ಸೊ ಅದನ್ನೆಲ್ಲ ಥಾಟ್ ಏನಿದೆ ಅದು ಎಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಯೂಟ್ಯೂಬ್ ನ ಶುರು ಮಾಡಿದೆ. ಯೂಟ್ಯೂಬ್ ಅಲ್ಲಿ ಹೇಳ್ಕೊಡ್ತಾ ಹೋದೆ. ಯೂಟ್ಯೂಬ್ ಅಲ್ಲಿ ಸುಮಾರಷ್ಟು ನೋಡಿ, ಈಗಲೂ 700ಕ್ಕಿಂತ ಹೆಚ್ಚು ವಿಡಿಯೋಗಳಿದಾವೆ, ಎಲ್ಲ ಟೈಲರಿಂಗ್ ಸಂಬಂಧಪಟ್ಟಿದ್ದೆ. ಸೊ ಇನ್ ಯಾವ್ದೇ ವ್ಲಾಗ್ ಆಗ್ಲಿ ಅದೆಲ್ಲ ನಾನು ಮಾಡಿಲ್ಲ ಇದುವರೆಗೂ, ಮುಂದೆ ಗೊತ್ತಿಲ್ಲ ನನಗೆ. ಟೈಲರಿಂಗ್ ಸಂಬಂಧಪಟ್ಟಿದ್ದೆ. ಅವ್ರು ಏನ್ ಡೌಟ್ಸ್ ಕೇಳ್ತಾ ಇದ್ರು, ಸೊ ಅದೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡ್ ಮಾಡಿದೆ. ಪ್ಲಸ್ ನಾನ್ ಟ್ರೈನಿಂಗ್ ಅಲ್ಲಿ ಇದ್ದಾಗ, ನಾನು ಬೇರೆಯವ್ರ ಹತ್ರ ಕಲಿತಿದ್ದಾಗ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೆ, ಹೇಗ್ ಸರಿ ಮಾಡ್ಕೊಂಡೆ, ಸೊ ಅದನ್ನೆಲ್ಲ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ಶುರು ಮಾಡಿದೆ. ಯೂಟ್ಯೂಬ್ ಅಲ್ಲಿ ಆಯ್ತು ಒಂದ್ ತಿಂಗಳು 2 ತಿಂಗಳು ಸ್ವಲ್ಪ ಕಷ್ಟಪಟ್ಟೆ. ಅದಾದ್ಮೇಲೆ ಚೆನ್ನಾಗಿ ವ್ಯೂಸ್ ಬಂತು, ಸಬ್ಸ್ಕ್ರೈಬರ್ಸ್ ಆದ್ರು, ಫಾಲೋವರ್ಸ್ ಆದ್ರು. ಸೊ ಅಲ್ಲಿಂದನೂ ನನ್ಗೆ ಅಮೌಂಟ್ ಬರಕ್ ಶುರು ಆಯ್ತು. ಓಕೆನಾ. ಸೊ ಯೂಟ್ಯೂಬ್ ಓಕೆ, ಟೈಲರ್ ಟ್ರೈನಿಂಗು ಯೂಟ್ಯೂಬ್ 3 ಕೆಲಸ ಇದೆ, ಸಾಕು ಬಿಡು ಅನ್ನೋ ಲೆವೆಲ್ ಅಲ್ಲಿ ಇದೆ. ಅದೇ ಯೂಟ್ಯೂಬ್ ವ್ಯೂವರ್ಸ್ ಏನಿದ್ದಾರೆ, ಸೊ ಅವರು ನನಗೆ ಕೇಳಿದ್ದು ಆನ್ಲೈನ್ ಕ್ಲಾಸ್ ಮಾಡಿ. ಅವ್ರು ಕೇಳೋವರೆಗೂ ನನ್ನ ತಲೆಯಲ್ಲಿ ಇರ್ಲಿಲ್ಲ ಇದು. ನಮ್ಗೆ ಪ್ರೈವೇಟ್ ಆಗಿ ಕ್ಲಾಸ್ ಬೇಕು, ನಾವು ಸೇರ್ಕೊಳ್ತೀವಿ, ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬರಕ್ ಶುರುವಾಯ್ತು. ಸೊ 1 ವರ್ಷ ಆಯ್ತು. ಅಯ್ಯೋ ಬಿಡಪ್ಪ, ಅದೆಲ್ಲ ಆಗ್ದಿಲ್ದಿರ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿ ನಾನು ಸ್ಕಿಪ್ ಮಾಡಿದೆ. ಬಟ್ ಈ ತರ ಮೆಸೇಜ್ ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರ್ತಾ ಇತ್ತು. ನಾನು ಯೂಟ್ಯೂಬ್ಗೆ ನಾನು ಯಾವ್ದು ಫೋನ್ ನಂಬರ್ ಕೊಟ್ಟಿರ್ಲಿಲ್ಲ, ಬಟ್ ಕಮೆಂಟ್ ಬಾಕ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾನೇ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಶುರುವಾಯ್ತು. ಸೊ ಅವಾಗ ಓಕೆ, ಒಂದ್ ಶುರು ಮಾಡೇ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಶುರು ಮಾಡಿದ್ದೆ ಆನ್ಲೈನ್ ಕ್ಲಾಸ್ ಅಲ್ಲಿ. ಆನ್ಲೈನ್ ಕ್ಲಾಸ್ ನೋಡಿ, ಫಸ್ಟ್ ಶುರು ಮಾಡಿದ್ದು ಅನ್ನೋದಕ್ಕಿಂತ, ಸೊ ಯೂಟ್ಯೂಬ್ ಆದ್ಮೇಲೆ ನಾನು ಶುರು ಮಾಡಿದ್ದು ಆನ್ಲೈನ್ ಕ್ಲಾಸ್, 4th ಅಂತ ಇದು ನನ್ನ ಕೆಲಸ. ಓಕೆನಾ. ಆನ್ಲೈನ್ ಕ್ಲಾಸ್ ನ ಶುರು ಮಾಡಿದೆ. ಸೊ ಬೇಸಿಕ್ ಅಂತ ಹೇಳಿ ಶುರು ಮಾಡಿದೆ. ಹೊಸದಾಗಿ ಇವಾಗ ಎಲ್ಲ ಟೈಲರ್ ಆಗಿರೋರು ಯಾರು ನನ್ನ ಹತ್ರ ಸೇರ್ಕೊಳ್ಳಲ್ಲ. ಸೊ ಹೊಸದಾಗಿ ಯಾರು ಕಲಿತಿದ್ದಾರೆ, ಸೊ ಅಂತವ್ರಿಗೆ ಹೇಳ್ಕೊಡೋಣ, 10 ಜನ ಆಗ್ಬೋದು ಅನ್ನೋ ಐಡಿಯಾ ಮೇಲೆ ನಾನು ಬೇಸಿಕ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಗೊತ್ತಿರ್ಲಿಲ್ಲ ಶಾಪ್ ಇಟ್ಟಿರೋರೆಲ್ಲ ಬೇಸಿಕ್ ಕ್ಲಾಸ್ ಜಾಯ್ನ್ ಆಗ್ತಾರೆ ಅಂತ ಹೇಳಿ. ನನಗೆ ಆಶ್ಚರ್ಯ ಆಯ್ತು. ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಜನ ಫಸ್ಟ್ ಬ್ಯಾಚ್ ಅಲ್ಲೇನೆ ಸುಮಾರಷ್ಟು ಜನ ಸೇರ್ಕೊಂಡ್ರು, 50 ಜನದ ಮೇಲೆ ಸೇರ್ಕೊಂಡ್ರು ಫಸ್ಟ್ ಬ್ಯಾಚ್ ಅಲ್ಲೇನೆ. ಸೊ ನನ್ನ ಏನ್ ಅನ್ಕೊಂಡು ತಲೆಲಿ ಇತ್ತು, ನಾನು ಎಲ್ಲೋ ಇರ್ತೀನಿ, ಪಾಪ ಅವ್ರೆಲ್ಲೋ ಇರ್ತಾರೆ, ನನ್ನ ನಂಬಿ ಅವ್ರು ದುಡ್ಡು ಹಾಕ್ಬೇಕಲ್ವಾ, ಹೆಂಗ್ ಹಾಕ್ತಾರೆ, ಇದು ವರ್ಕ್ ಆಗುತ್ತಾ ಅನ್ನೋ ಡೌಟ್ ಮೇಲೆ ನಾನು ಆನ್ಲೈನ್ ಕ್ಲಾಸ್ ನ ಶುರು ಮಾಡಿದ್ದು. ಬಟ್ ನಾನು ಅನೌನ್ಸ್ ಮಾಡಿದೆ ಯೂಟ್ಯೂಬ್ ಅಲ್ಲಿ. ಸೊ ಫಸ್ಟ್ ಟೈಮ್ ನಾನು ನನ್ನ ನಂಬರ್ ಕೊಟ್ಟೆ ಯೂಟ್ಯೂಬ್ ಅಲ್ಲಿ ಇರೋಗೆ ಸ್ಟೂಡೆಂಟ್ಸ್ಗೆಲ್ಲ. ಸೊ ಯೂಟ್ಯೂಬ್ ಸ್ಟೂಡೆಂಟ್ಸ್ಗೆಲ್ಲ ಕೊಟ್ರೆ ವಾಟ್ಸಪ್ ಮಾಡ್ತಾ ಹೋದ್ರು, ನಾನ್ ಸೇರ್ಕೋತೀನಿ ಅಂತ. ನನ್ಗೆ ಅದುವರೆಗೂ ಗೊತ್ತಿರ್ಲಿಲ್ಲ, ಓಕೆ ಜನ ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅಂತ. ಜಸ್ಟ್ ನಾನೇನು ನನ್ನ ಕೆಲಸನ ನಾನು 100% ಎಫರ್ಟ್ ಆಗಿ ಯೂಟ್ಯೂಬ್ ನ ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಬಟ್ ಜನ ನನ್ನ ಇಷ್ಟೊಂದು ನಂಬಿದ್ದಾರೆ ಅಂತ ಗೊತ್ತಾಗಿದೆ ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ಮೇಲೆ. ಸೊ ಇರೋದನ್ನ ನಾನು ನಿಮ್ಗೆ ಓಪನ್ ಆಗಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಹೌದಾ, 50 ಜನ ಫಸ್ಟ್ ಬ್ಯಾಚ್, ಇನ್ನ ಅವಾಗ ತಾನೇ ಶುರು ಮಾಡಿದ್ದು. 2,000 ಬೇಸಿಕ್, ಇವತ್ತಿಗೂ 2,000 ನಾನು ಜಾಸ್ತಿ ಮಾಡಿಲ್ಲ. 50 ಜನ 2,000 ಹಾಕ್ತಾನೇ ಇದ್ರು. ನಾನು ನನ್ಗೆ ಕ್ವೆಶನ್ ಕೇಳ್ಕೊಂಡು, ಯಾವ ನಂಬಿಕೆ ಮೇಲೆ ಜನ ನನ್ನ ನಂಬಿ ದುಡ್ಡು ಹಾಕ್ತಾ ಇದಾರೆ? ನಾನು ನೋಡಿ, ನಾನು ಈಗಾದ್ರೂ ಯಾರಾದ್ರೂ ಕಾಲ್, ಈಗಂತ ಒಂದು 6 ತಿಂಗಳಿಂದ ನಾನು ಯಾರ್ಯಾರು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ ಜನ ಸೇರ್ಕೊಳ್ತಾರೆ ಅವ್ರದೆಲ್ಲ ಕಾಲಿಗೆ ಸಿಗ್ತಾ ಇದ್ದೀನಿ, ಅಂದ್ರೆ ಕಾಲ್ ರಿಸೀವ್ ಮಾಡ್ತಾ ಇದ್ದೀನಿ ನಾನೇ. ಫಸ್ಟ್ ನಾನು ನನ್ನ ಹಳೆ ವಿಡಿಯೋಸ್ ತೆಗೆದು ನೋಡ್ರಿ, ಓನ್ಲಿ ವಾಟ್ಸಾಪ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರಲಿಲ್ಲ, ವಾಟ್ಸಪ್ ಅಷ್ಟೇ. ಏನಕ್ಕಂದ್ರೆ ಪ್ರೆಷರ್ ಅಲ್ಲಿ ಇದ್ದೆ, ಕಾಲ್ ಎಲ್ಲ ರಿಸೀವ್ ಮಾಡಕ್ಕಲ್ಲ, ಸುಮಾರು ಕಾಲ್ ಬರ್ತಾ ಇತ್ತು. ವಾಟ್ಸಪ್ ಓನ್ಲಿ ಅಂತಾನೆ ಹಾಕಿದ್ರು ಕಾಲ್ ಬರ್ತಾ ಇತ್ತು, ಬಟ್ ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ. ಓನ್ಲಿ ವಾಟ್ಸಪ್ ಅಂತೇಳಿ ಬರೀ ವಾಟ್ಸಪ್ ಅಲ್ಲಿ ಅವ್ರು ಹಾಯ್ ಅಂತ ಕಳ್ಸೋರು, ಬೇಸಿಕ್ ಕ್ಲಾಸ್ ಬೇಕು ಅನ್ನೋರು, ನಾನು ಸ್ಕ್ಯಾನರ್ ಕಳಿಸಿದ್ದೆ, ಅದಕ್ಕೆ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳ್ಸೋರು. ನಾನು ಇವ್ರ ಹತ್ರ ಮಾತಾಡಿಲ್ಲ, ಇವ್ರು ಹೆಂಗ್ ಸೇರ್ಕೊಂಡ್ರು. ಸೊ ಈ ತರ ಎಲ್ಲ ನನಗೆ ಏನು ಜನ ಇಷ್ಟೊಂದು ನಂಬ್ತಾ ಇದ್ದಾರೆ ಅನ್ನೋದು ಒಂದು ಶುರು ಆಯ್ತು. ಅದಾದ್ಮೇಲೆ ನನಗೆ ಭಯ ಸ್ಟಾರ್ಟ್ ಆಯ್ತು. ಓಕೆ, ನಾನು 100ಗೆ 200% ಎಫರ್ಟ್ ಹಾಕಿ ನನ್ನ ಕ್ಲಾಸ್ ನ ಶುರು ಮಾಡ್ಬೇಕು ಅಂತೇಳಿ ಜನ ಎಲ್ಲ ಜಾಯಿನ್ ಆದ್ರು. ನಾನು ಕ್ಲಾಸ್ ನ ಶುರು ಮಾಡಿದೆ. ಫಸ್ಟ್ ಬೇಸಿಕ್ ಒಂದು ಕಂಪ್ಲೀಟ್ ಆಯ್ತು, 3 ತಿಂಗಳಾಯ್ತು, 3.5 ತಿಂಗಳಾಯ್ತು ಬೇಸಿಕ್ ಕ್ಲಾಸ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ಆ ಕಂಪ್ಲೀಟ್ ಆದ್ಮೇಲೆ ಸೊ ಅಲ್ಲಿ ಯಾರ್ಯಾರು ಇದಾರೆ ನನ್ನ ಸ್ಟೂಡೆಂಟ್ಸ್, ಮೇಡಮ್ ನಮಗೆ ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಬೇಕು ಅಂತ ಅಂದ್ರು. ಸೊ ಅವಾಗ ನಾನು ಶುರು ಮಾಡಿದ್ದೆ ಇಂಟರ್ಮೀಡಿಯೇಟ್. ಬೇಸಿಕ್ ಆದ್ಮೇಲೆ ಇಂಟರ್ಮೀಡಿಯೇಟ್. ಬೇಸಿಕ್ ಕ್ಲಾಸ್ ಆಯ್ತು, ಅದಾದ್ಮೇಲೆ ಶುರು ಮಾಡಿದ್ದೆ ಇಂಟರ್ಮೀಡಿಯೇಟ್. ಸೊ ಅದ್ರದ್ದು, ಸೊ ಈ ಇಂಟರ್ಮೀಡಿಯೇಟ್ ಡಿಸೆಂಬರ್ 18ನೇ ತಾರೀಕಿಂದ ಏನ್ ಶುರು ಆಗ್ತಾ ಇದೆ, ಅದು 19ನೇ ಬ್ಯಾಚ್. ಆಲ್ರೆಡಿ 18 ಬ್ಯಾಚ್ ರನ್ ಆಗಿದಾವೆ, 23 ಬ್ಯಾಚ್
ಬೇಸಿಕ್ ಆನ್ಲೈನ್ ಕ್ಲಾಸ್ ರನ್ ಆಗಿದೆ, 18 ಬ್ಯಾಚ್ ಇಂಟರ್ಮೀಡಿಯೇಟ್ ಕ್ಲಾಸ್ ರನ್ ಆಗಿದೆ. ಓಕೆನಾ, ಈ ತಿಂಗಳ 18ನೇ ತಾರೀಕಿಂದ ಶುರು ಆಗ್ತಾ ಇದೆ. ಜಾಯ್ನ್ ಆಗೋ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಬೇಸಿಕ್ ಇಂಟರ್ಮೀಡಿಯೇಟ್ ಅದಾದ್ಮೇಲೆ ನಾನು ಶುರು ಮಾಡಿದ್ದು ಬ್ಲೌಸ್ ಡಿಸೈನ್ ಕೋರ್ಸ್. ಬ್ಲೌಸ್ ಡಿಸೈನ್ ಕೋರ್ಸ್ ಶುರು ಮಾಡಿದ್ದು. ಸೊ ಇದಿಷ್ಟು ನನ್ನ 3 ಕೋರ್ಸ್. ಸೊ ಇಷ್ಟು ಮಾಡಕ್ಕೂ ನನ್ನ ಹತ್ರ ಟೈಮ್ ಇಲ್ಲ, ಒದ್ದಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇಷ್ಟು ಮಾಡಿದೆ, ಇಷ್ಟು ಸಕ್ಸಸ್ಫುಲ್ ರನ್ ಆಗ್ತಾ ಇದೆ. ಸೊ ಇದಿಷ್ಟು ನನಗೆ ಬಂದಿದ್ದು ಇಲ್ಲಿದೆ ನೋಡಿ, ಈ ಟೈಲರಿಂಗ್ ಕ್ಲಾಸ್. ಸೊ ಈ ಟೈಲರಿಂಗ್ ಏನ್ ನಾನು ಟೈಲರ್ ಆದೆ, ಒಬ್ರು ಟೈಲರ್ ಆಗಿದ ತಕ್ಷಣ ಟೈಲರ್ ಟ್ರೈನಿಂಗ್ ಶುರು ಮಾಡಿದೆ. ಅದಾದ್ಮೇಲೆ ಅದೇ ಟೈಲರಿಂಗ್ ಯಾವ್ದು ಇಲ್ಲಿ ಟಾಪಿಕ್ ಚೇಂಜ್ ಆಗಿಲ್ಲ. ಟೈಲರಿಂಗ್ ಕ್ಲಾಸ್ ಇಟ್ಕೊಂಡೆ ಯೂಟ್ಯೂಬ್ ಶುರು ಮಾಡಿದೆ, ಅಲ್ಲೂ ಟೈಲರಿಂಗ್ ಬಗ್ಗೆನೆ ಕೋಚಿಂಗ್ ಮಾಡಿದೆ. ಅದೇ ಟೈಲರಿಂಗ್ ಏನ್ ಕೆಲಸ ಕಲ್ತಿದ್ದೀನಿ ಅದನ್ನ ಇಟ್ಕೊಂಡೆ ಯೂಟ್ಯೂಬ್ ಶುರು ಮಾಡಿದೆ. ಸೊ ಅಲ್ಲೂ ಟೈಲರಿಂಗ್ ಬಗ್ಗೆನೆ ಹೇಳ್ಕೊಟ್ಟಿರೋದು. ಅದಾದ್ಮೇಲೆ ಯೂಟ್ಯೂಬ್ ಬಲ್ಲೂ ಟೈಲರಿಂಗ್, ಅಲ್ಲಿ ಪ್ರೈವೇಟ್ ಆಗಿ ಕ್ಲಾಸ್ ಬೇಕು ಅಂದವ್ರಿಗೆ ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ದು. ಅದು ಟೈಲರಿಂಗ್ ಅನ್ನೋದು ಒಂದು ಏನ್ ಅಡಿಪಾಯ ಇದೆ ಅದ್ರ ಮೇಲೆನೆ. ಸೊ ಇದಿಷ್ಟು ನಡೆಸ್ತಾ ಇದ್ದೀನಿ, ಇದಿಷ್ಟರಲ್ಲೂ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಓಕೆನಾ, ಟೈಲರಿಂಗ್ ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲೂ ನಾನು ಅರ್ನ್ ಮಾಡ್ತಾ ಇದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ. ಟೈಲರ್ ಟ್ರೈನಿಂಗ್ ಕೊಡ್ತಾ ಇದ್ದೀನಲ್ಲ, ಇದ್ರಲ್ಲೂ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಯೂಟ್ಯೂಬ್ ಚಾನಲ್, ಖಂಡಿತ ಇದ್ರಲ್ಲೂ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಆನ್ಲೈನ್ ಕ್ಲಾಸ್, ಖಂಡಿತ ಇದ್ರಲ್ಲೂ ನಾನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ. ಇದಿಷ್ಟು ಮಾಡಕ್ಕೆ ನಾನು ಏನು ಯಾರಿಗೂ ಏನು ಓದಿರ್ಬೇಕು, ದೊಡ್ಡ ದೊಡ್ಡ ಗ್ರಾಜ್ಯುಯೇಟ್ಸ್ ಆಗಿರ್ಬೇಕು ಅಂತ ಹೇಳಲ್ಲ. ಜಸ್ಟ್ ಟೈಲರಿಂಗ್ ಕಲ್ತ್ಕೊಳ್ಳಿ, ತಲೆ ಚೆನ್ನಾಗಿ ಉಪಯೋಗಿಸಿ, ನಿಮ್ ಕೆಲ್ಸನ 100ಗೆ 100% ಎಫರ್ಟ್ ಹಾಕಿ ಮಾಡಿ, ಖಂಡಿತ ಫಲ ಸಿಗುತ್ತೆ. ಬಟ್ ಕಷ್ಟ ಪಡಕ್ ರೆಡಿ ಆಗಿರ್ಬೇಕು. ಸೊ ಅದಾದ್ಮೇಲೆ ನಾನು ಶುರು ಮಾಡಿದ್ದು ಸ್ಯಾರಿ ಬಿಸ್ನೆಸ್. ಸ್ಯಾರಿ ಬಿಸ್ನೆಸ್ ಶುರು ಮಾಡಿದ್ದೀನಿ. ಸೊ ನಂದೇ ಶಾಪ್ ಇತ್ತು, ಟೈಲರಿಂಗ್ಗೆ ಅಂತ ಆಲ್ರೆಡಿ ಶಾಪ್ ಮಾಡಿದ್ದೆ. ಅದ್ರಲ್ಲೇ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹಾಗೆ ಆನ್ಲೈನ್ ಅಲ್ಲೂ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ನಂದೇ ಹೋಲ್ಸೇಲ್ ಕೂಡ ಶುರು ಮಾಡಿದೀನಿ, ನಂದೇ ಓನ್ ಆಗಿ ಸ್ಯಾರಿ ರೆಡಿ ಕೂಡ ಮಾಡಿಸ್ತಾ ಇದ್ದೀನಿ. ಸೊ ಇದೆಲ್ಲದಕ್ಕೂ ಕಾರಣ ಮೇನ್ ಟೈಲರಿಂಗ್. ಸೊ ಇದರಿಂದ ನನಗೆ ಜನಗಳು ನೋಡಿ, ಟೈಲರಿಂಗ್ ಕಲ್ತೆ ಅಲ್ಲಿಂದ ನನಗೆ 4 ಜನ 5 ಜನ 10 ಜನ ಈ ರೀತಿ ಟೈಲರ್ ಟ್ರೈನಿಂಗ್ ಸೇರ್ಕೊಂಡ್ರು. ಅಲ್ಲಿಂದನೂ ಜನ ಸಂಪಾದನೆ ಆಯ್ತು. ಅಲ್ಲಿಂದ ಯೂಟ್ಯೂಬ್ ಬಂದೆ, ಇಲ್ಲಂತೂ ತುಂಬಾನೇ ಜನ ಸಂಪಾದನೆ ಆದ್ರು. ಅದಾದ್ಮೇಲೆ ಅಲ್ಲಿಂದ ಆನ್ಲೈನ್ ಕ್ಲಾಸ್ ಬಂದೆ, ಯೂಟ್ಯೂಬ್ ಇಂದ ಏನ್ ಜನ ಇದ್ರು ಅವರೇ ಇದ್ರು. ಅದಾದ್ಮೇಲೆ ಸ್ಯಾರಿ ಬಿಸ್ನೆಸ್, ಟೈಲರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಟೈಲರಿಂಗ್ ಬೇಡ ಅನ್ನೋರು, ಸ್ಯಾರಿ ಬಿಸ್ನೆಸ್ ಸ್ಯಾರಿ ಬೇಕು ಅನ್ನೋರು, ಸ್ಯಾರಿ ಬಿಸ್ನೆಸ್ ಮಾಡ್ತೀವಿ ಅನ್ನೋರು ನನ್ನ ಜಾಯಿನ್ ಆಗಿದ್ದಾರೆ. ಯಾವ ರೀತಿ ಸ್ಯಾರಿ ಬಿಸ್ನೆಸ್ ಮಾಡ್ತೀವಿ, ಸೊ ಇದ್ರ ಬಗ್ಗೆ ಅಂತ ಅಂದ್ರೆ ನಾನೇ ಓನ್ ಆಗಿ ರೆಡಿ ಮಾಡಿಸ್ತಾ ಇರೋದ್ರಿಂದ ಸ್ಯಾರಿನ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದೀನಿ, ತುಂಬಾ ಕಡಿಮೆ ಪ್ರೈಸ್ ಗೆ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಂದೇ ಒಂದು ಗ್ರೂಪ್ ಇದೆ, ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಅಂತೇಳಿ ನಂದೇ ಒಂದು ಗ್ರೂಪ್ ಇದೆ. ಸೊ ಸ್ಯಾರಿ ಬಿಸ್ನೆಸ್ ಮಾಡೋರು ಮನೆಯಲ್ಲೇ ಕೂತ್ಕೊಂಡು, ಯಾರ್ಯಾರು ಹೆಣ್ಮಕ್ಳೆಲ್ಲ ಮನೇಲೆ ಕೂತ್ಕೊಂಡು ಮಾಡ್ಬೇಕು, ನಾವು ಹೊರಗಡೆ ಹೋಗಕ್ಕಾಗಲ್ಲ, ಮತ್ತೆ ದುಡ್ಡು ಇನ್ವೆಸ್ಟ್ ಮಾಡಕ್ ಆಗಲ್ಲ ಅನ್ನೋರಿಗೆಲ್ಲ ಒಂದು ಗ್ರೂಪ್ ಮಾಡಿದೀನಿ. ಸೊ ಅಲ್ಲಿ ಆ ಗ್ರೂಪ್ ಅಲ್ಲಿ ನಂದು ಏನ್ ನಾನು ಸ್ಯಾರಿ ಮಾಡಿಸ್ತಾ ಇದೀನಿ ಅದನ್ನ ಆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ಅಲ್ಲಿ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೈ ಮಾಡ್ಬೋದು. ಅಂತ ಅಂದ್ರೆ ಇವಾಗ ನೀವು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಥವಾ ಸ್ಯಾರಿ ತಗೊಳ್ಬೇಕು ಅಂತ ಅಂದಾಗ ನೀವು ಒಂದಷ್ಟು ದುಡ್ಡು ಮಿನಿಮಮ್ 50,000 ಈ ಕಾಲದಲ್ಲಿ 50,000 ಇನ್ವೆಸ್ಟ್ ಮಾಡಿದ್ರೆ ನೀವು ಸ್ಯಾರಿ ಮಾಡಕ್ ಆಗಲ್ಲ. ಬಟ್ ಇಲ್ಲಿ ನನ್ನ ಹತ್ರ ಅಲ್ಲ, ನೀವು 50,000 ಅಲ್ಲ, ನೀವು 5,000 ಇನ್ವೆಸ್ಟ್ ಮಾಡಬೇಡಿ. ಜಸ್ಟ್ ನನ್ನ ಗ್ರೂಪಿಗೆ ಜಾಯ್ನ್ ಆಗ್ಬೇಕು. ಇಂಟ್ರೆಸ್ಟ್ ಇದ್ರೆ ಮಾತ್ರ, ಸ್ಯಾರಿ ಬಿಸ್ನೆಸ್ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇದ್ರೆ ಮಾತ್ರ ನನ್ನ ಗ್ರೂಪಿಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗ್ರೂಪ್ ನ ಲಿಂಕ್ ನ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ಬೋದು. ಪದೇ ಪದೇ ಒತ್ತಿ ಹೇಳ್ತಾ ಇದೀನಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ದಯವಿಟ್ಟು ಗ್ರೂಪಿಗೆ ಜಾಯ್ನ್ ಆಗ್ಬೇಡಿ. ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯ್ನ್ ಆಗಿ. ಆ ಗ್ರೂಪ್ ಅಲ್ಲಿ ನಾನೇನ್ ರೆಡಿ ಮಾಡಿಸ್ತಾ ಇದೀನಿ ಸ್ಯಾರಿನ, ಅದರಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಸೊ ರೀಸೆಲ್ಲಿಂಗ್ ಮಾಡೋರು ಯಾರ್ಯಾರು ಇದ್ದೀರಾ, ನಿಮ್ದು ಯಾವ್ದ್ಯಾವ್ದು ಸೋಷಿಯಲ್ ಮೀಡಿಯಾ ಇದೆ ಅಂದ್ರೆ ಯಾವ್ದ್ಯಾವ್ದು, ಫೇಸ್ಬುಕ್ ಓಕೆನಾ, ಯೂಟ್ಯೂಬ್ ಇದೆಯಾ, ಓಕೆ ಅಲ್ಲೂ ಹಾಕಿ. ಸೊ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಇದೆಯಾ, ಅಲ್ಲೂ ಹಾಕಿ. ಅದಾದ್ಮೇಲೆ ನಿಮ್ದು ವಾಟ್ಸಪ್ ಸ್ಟೇಟಸ್, ಸೊ ವಾಟ್ಸಪ್ ಸ್ಟೇಟಸ್ ಸೋಷಿಯಲ್ ಮೀಡಿಯಾ ಎಲ್ಲೇದಿದೆ, ನೀವು ವಾಟ್ಸಪ್ ಸ್ಟೇಟಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್, ನಿಮ್ಮ ಸುತ್ತಮುತ್ತ ನಿಮ್ಮ ಅಕ್ಕಪಕ್ಕ, ಸೊ ಎಲ್ಲಿ ನಿಮ್ ವಾಟ್ಸಪ್ ನ ಯೂಸ್ ಮಾಡ್ಕೊಳ್ಳಿ. ನಿಮ್ದು ಏನ್ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಆ ಫೋಟೋಸ್, ಅಲ್ಲಿ ನಾನಿರಲ್ಲ, ಜಸ್ಟ್ ಸ್ಯಾರಿ ಫೋಟೋಸ್ ಇರುತ್ತೆ, ವಿಡಿಯೋ ಇರುತ್ತೆ. ಆ ಗ್ರೂಪ್ ಅಲ್ಲಿ ಇರೋದನ್ನ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ನಿಮ್ದು ಸೋಷಿಯಲ್ ಪೇಜ್ ಇದೆ ಸೊ ಅಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ. ನಿಮ್ ವಾಟ್ಸಪ್ ಸ್ಟೇಟಸ್ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲರಿಗೂ ನೀವು ಅದನ್ನ ತೋರಿಸಿ, ಈ ರೀತಿ ಸ್ಯಾರಿನ ನಾನು ಕೊಡ್ತಾ ಇದ್ದೀನಿ, ನಾನು ಸೇಲ್ ಮಾಡ್ತಾ ಇದ್ದೀನಿ, ಬೇಕು ಅಂದ್ರೆ ಹೇಳಿ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿ
ನಾನೇನ್ ತುಂಬಾ ಕಡಿಮೆ ಕೊಡ್ತೀನಿ ನೋಡಿ. ನೀವು ಹೋಲ್ಸೇಲರ್ ಹತ್ರ ಹೋದ್ರೆ ನೀವು ಸಪೋಸ್ ಇವಾಗ ಯಾವ್ದಾದ್ರು ಒಂದು 1000 ರೂಪಾಯಿ ಸೀರೆ ಇರುತ್ತೆ ಅನ್ಕೊಳ್ಳಿ, ಓಕೆನಾ, ಪ್ಲಸ್ GST ಅಂತ ಅಂದ್ರೆ ನಿಮ್ಗೆ 50 ರೂಪಾಯಿ ಬೀಳುತ್ತೆ. ಪ್ಲಸ್ ನೀವು ಅಲ್ಲಿ ಹೋಗಿ ತಗೊಳ್ಬೇಕು ಅಂದ್ರೆ ಒಂದು ಸ್ಯಾರಿಗೆ 50 ರೂಪಾಯಿಗಿನ ಜಾಸ್ತಿ ಸಿಗುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ ನೀವು ಹೋಗ್ಬೇಕು, ಒಂದ್ ದಿವಸ ನಿಮ್ ಕೆಲಸ ಏನಿದೆ ಬಿಡ್ಬೇಕು, ನೀವು ಒಬ್ರೇ ಹೋಗಕ್ಕಾಗತ್ತಾ, ಇಲ್ಲ ನಿಮ್ ಜೊತೆಗೆ ಯಾರಾದ್ರೂ ಬರ್ಬೇಕು, ಅವ್ರನ್ನು ಹೇಳ್ಕೊಂಡು ಅವ್ರ ಕೆಲಸ ಎಲ್ಲ ತಗೊಂಡು ಒಂದ್ ಡೇ ಫುಲ್ ಇನ್ವೆಸ್ಟ್ ಆಗುತ್ತೆ. ಸೊ ಏನಕ್ಕಂದ್ರೆ ಇದೆಲ್ಲ ನಾನ್ ಮಾಡಿರೋಳು, ನನಗೆ ಗೊತ್ತು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್. ಮತ್ತೆ ಅದು ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಚಾರ್ಜು, ಮತ್ತೆ ನೀವು ಹೋಗೋ ಬರೋದು ರಿಸ್ಕು, ನಿಮ್ ಮನೆ ಪಕ್ಕನೇ ಇರುತ್ತೆ ಹೋಲ್ಸೇಲ್ ಶಾಪ್, ಎಷ್ಟು ದೂರ ಇರುತ್ತೆ, ನಿಮ್ ಖರ್ಚು ಇದೆಲ್ಲ ಸೇರ್ಕೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಇದ್ ಯಾವ್ದು ಇರಲ್ಲ, ಜಸ್ಟ್ ನಿಮ್ ಹತ್ರ ಒಂದ್ ಸ್ಕ್ರೀನ್ ಟಚ್ ಮೊಬೈಲ್ ಇರ್ಬೇಕು, ಮನೆಯಲ್ಲಿ ಇರ್ತೀರಲ್ವಾ, ನಾನ್ ಗ್ರೂಪ್ ಏನ್ ಹಾಕ್ತೀನಿ ಆ ಫೋಟೋಸ್ ಆ ವಿಡಿಯೋಸ್ ಎಲ್ಲ ತಗೊಂಡು ನಿಮ್ಮ ಏನ್ ವಾಟ್ಸ್ಆಪ್ ಸ್ಟೇಟಸ್ ಸೋಷಿಯಲ್ ಪೇಜ್ ಏನೇನಿದೆ ಅದೆಲ್ಲದಕ್ಕೂ ನೀವು ಶೇರ್ ಮಾಡ್ಕೊಂಡ್ರೆ ಟ್ರೈ ಮಾಡಿ, ಪ್ರಯತ್ನ ಪಡಿ. ನೋಡಿ ನೀವು ಹಾಕಿದ ತಕ್ಷಣ ನಿಮ್ಗೆ ಬನ್ನಿ ಬನ್ನಿ ನಾನು ತಗೊಂಡ್ಬಿಡ್ತೀನಿ ಸೀರೆ ಅಂತ ಹೇಳಲ್ಲ. ಟ್ರೈ ಮಾಡ್ಬೇಕು, ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೀರೆ ಏನಿದೆ ಡೀಟೇಲ್ ನಾನು ಕೊಟ್ಟಿರ್ತೀನಿ, ಏನಿದೆ ಅದನ್ನ ನೇರವಾಗಿ ಹೇಳಿ. ಈಗ ನಾನ್ ನಿಮ್ಗೆ ಯಾವ್ದಾದ್ರು ಒಂದು 900 ರೂಪಾಯಿ ಕೊಟ್ರೆ ನೀವು ಅದಕ್ಕೆ 200 ರೂಪೀಸ್ ಆಡ್ ಮಾಡ್ಕೊಳ್ಳಿ, ಓಕೆನಾ, 1100 ರೂಪಾಯಿ, 200 ರೂಪಾಯಿ ಲಾಭ. ನೀವ್ ಏನ್ ಕೆಲಸ ಮಾಡಿರ್ತೀರಾ, ಏನ್ ಇನ್ವೆಸ್ಟ್ ಮಾಡಿರ್ತೀರಾ, ಏನು ಇನ್ವೆಸ್ಟ್ ಮಾಡಿರಲ್ಲ. ಏನು ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹಾಕಿರ್ತೀರಾ, ನಿಮ್ಗೊಂದು ಆರ್ಡರ್ ಬರುತ್ತೆ, ಒಂದು ಸ್ಯಾರಿ ಆರ್ಡರ್ ಬರುತ್ತೆ. ಸೊ ಆ ಸ್ಯಾರಿನ ನೀವು ಸ್ಕ್ರೀನ್ ಶಾಟ್ ತೆಗೆದು ನನಗೆ ಸ್ಕ್ರೀನ್ ಶಾಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆ ಸ್ಯಾರಿನ ನಿಮ್ಮ ಅಡ್ರೆಸ್ಗೆ ನಾನು ಕಳ್ಸ್ಕೊಡ್ತೀನಿ. ಸಪೋಸ್ ನೀವು ಸೋಷಿಯಲ್ ಮೀಡಿಯಾ ಇಂದ ನಿಮ್ಗೆ ದೂರ ಕಡೆ ಅಥವಾ ನಿಮ್ಮ ಬಂಧುಗಳು ನೆಂಟರು ಇವ್ರಿಗೆಲ್ಲ ಕಳಿಸ್ಬೇಕು ಅಂದ್ರೆ ನಾನೇ ಖುದ್ದಾಗಿ ನಿಂತು ನಿಮ್ಮ ಹೆಸರಲ್ಲಿ ನೀವು ಕಳಿಸ್ತಿದ್ದೀರಾ ಅಂತ ನಿಮ್ಮ ಹೆಸರಾಗಿ ಆ ಅಡ್ರೆಸ್ಗೆ ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಜಸ್ಟ್ ನೀವು ಫೋನ್ ಅಲ್ಲಿ ಇರ್ತಿ ಸ್ಯಾರಿ ಡೀಟೇಲ್ ಹಾಕ್ಬೇಕು, ಮತ್ತೆ ನಿಮ್ ಕನ್ವೀನಿಯನ್ಸ್ ಮಾಡ್ಬೇಕು ಅವ್ರಿಗೆ, ಸೀರೆ ಹೀಗಿದೆ. ಮತ್ತೆ ರಿಟೇಲ್ ಅಲ್ಲಿ ನೋಡಿ, ನಾನ್ ಯಾವ್ದು ಸೀರೆ ನಿಮ್ಗೆ 900 ರೂಪಾಯಿ ಯಾವ್ದಾದ್ರು ಸೀರೆ ಕೊಡ್ತೀನಿ ಅನ್ಕೊಳ್ಳಿ, ರಿಟೇಲ್ ಶಾಪ್ ಅಲ್ಲಿ ಅದ್ರ ಮಿನಿಮಮ್ ಅದ್ರ ಪ್ರೈಸು 1500 1600 ರೂಪಾಯಿ ಇರುತ್ತೆ, ಓಕೆನಾ. ನೀವು 1500 ಮಾರಿ ಅಂತ ಹೇಳಲ್ಲ, ಜಸ್ಟ್ 200 ರೂಪೀಸ್ ಅಷ್ಟೇ ಮಾರ್ಜಿನ್ ಇಟ್ಕೊಳ್ಳಿ, ಮಾರಿ. ಶಾಪ್ಗೂ ನಿಮ್ಮ ಸ್ಯಾರಿಗೂ ಹೋಲಿಕೆ ಮಾಡಿ ನೋಡ್ತಾರೆ, ಅಷ್ಟೊಂದು ಡಿಫ್ರೆನ್ಸ್ ಕಾಣುತ್ತೆ, ಖಂಡಿತ ನಿಮ್ ಹತ್ರ ತಗೊಳ್ತಾರೆ. ನೀವು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ ಮುಂದೆ ಯಾರು ಕ್ಯೂ ನಿಂತ್ಕೊಳ್ಳಲ್ಲ. ಅದಕ್ಕೆ ನೀವು 100% ಎಫರ್ಟ್ ಹಾಕ್ಬೇಕು, ಕೆಲಸ ಮಾಡ್ಬೇಕು, ಖಂಡಿತ ಅವಾಗ ನಿಮ್ಗೆ ಬಿಸ್ನೆಸ್ ಆಗತ್ತೆ. ನಿಮ್ಗೊಂದು ಸೀರೆ ಆರ್ಡರ್ ಬಂತ, ಆ ಒಂದು ಸ್ಯಾರಿ ಏನಿದೆ 900 ರೂಪಾಯಿ, ಅದನ್ನ ನೀವು ಅಷ್ಟೇ ನನಗೆ ಪೇ ಮಾಡ್ಬೇಕಾಗತ್ತೆ. ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪೀಸ್. ನೋಡಿ, ನಾನು ಕೇರಳ, ಕಾಸರಗೋಡು, ಉತ್ತರ ಕನ್ನಡ ಈ ಕಡೆ ಎಲ್ಲ ಕಳಿಸ್ತೀನಿ, 50 ರೂಪೀಸ್ ಶಿಪ್ಪಿಂಗಿಗೆ ಹೋಗಲ್ಲ. ಸೊ ದೂರ ಏನಿದೆ 50 ರೂಪಾಯಿ ಶಿಪ್ಪಿಂಗ್ ಹೋಗಲ್ಲ. ಕಾಸರಗೋಡು ಅಂದ್ರೆ ಎಲ್ಲಿ ಬರುತ್ತೆ ಗೊತ್ತಾ, ಕೇರಳ ಬರುತ್ತೆ. ಉತ್ತರ ಕನ್ನಡ ಅಂದ್ರೆ ಎಲ್ಲಿಗೆ ಬರುತ್ತೆ ಗೊತ್ತಾ, ದೂರ ಆಗುತ್ತೆ. ಈ ತರ ಎಲ್ಲ ನಿಮ್ಗೆ 50 ರೂಪಾಯಿ ಶಿಪ್ಪಿಂಗ್ ಹೋಗಲ್ಲ. ನೋಡಿ, ನಾನ್ ನಿಮ್ಗೆ ಹಾಕ್ತಾ ಇರೋದು ಜಸ್ಟ್ 50 ರೂಪಾಯಿ ಅಷ್ಟೇ ಒಂದ್ ಸ್ಯಾರಿಗೆ ಶಿಪ್ಪಿಂಗ್ ಆಗ್ತಾ ಇರೋದು. ಅದು 10 ಸೀರೆ ಎಲ್ಲ ತಗೊಂಡ್ರೆ ನಿಮ್ಗೆ ಕೆಲವೊಂದ್ ಸೀರೆನಲ್ಲಿ ನಾನು ಶಿಪ್ಪಿಂಗ್ ಕೂಡ ಫ್ರೀ ಮಾಡ್ಕೊಡ್ತೀನಿ. 10 ಸೀರೆ ತಗೊಂಡ್ರೆ ಶಿಪ್ಪಿಂಗ್ ಫ್ರೀ ಮಾಡ್ಕೊಡ್ತೀನಿ. 50 ರೂಪಾಯಿ ಎಲ್ಲ 100, 150, 200 ಈ ತರ ಎಲ್ಲ ಆಗುತ್ತೆ ನಮಗೆ. ಆದ್ರೂ ನಾನು ನಿಮ್ಗೆ ಚಾರ್ಜ್ ಮಾಡೋದು 50 ರೂಪಾಯಿ ಅಷ್ಟೇ. ಎಕ್ಸ್ಟ್ರಾ ಏನ್ ಬರುತ್ತೆ ಅದನ್ನ ನಾನು ನನ್ನ ಕೈಯಿಂದ ಹಾಕಿ ಮಾಡ್ಕೊಡ್ತೀನಿ. ಸೊ ಇಷ್ಟು ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೀನಿ. ಸೊ ಸ್ಯಾರಿ ಬಿಸ್ನೆಸ್ ಯಾರೆಲ್ಲ ಮನೇಲಿ ಕುತ್ಕೊಂಡು ಹಣ ಸಂಪಾದನೆ ಮಾಡ್ಬೇಕು ಅಂತಿದ್ರ, ದಯವಿಟ್ಟು ಗ್ರೂಪ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಇಂಟ್ರೆಸ್ಟ್ ಇಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅನ್ನೋರು ಮಾತ್ರ ಜಾಯ್ನ್ ಆಗಿ, ಅದರ್ವೈಸ್ ಆಗಕ್ ಹೋಗ್ಬೇಡಿ, ಓಕೆನಾ. ಸೊ ಇದು ಮನೆಯಲ್ಲಿ ಯಾರೆಲ್ಲ ಹೆಣ್ಮಕ್ಳಿದ್ದಾರೆ, ಕಷ್ಟ ಪಡ್ತಿದ್ದಾರೆ, ದುಡ್ಡಿಲ್ಲ, ನಮ್ ಖರ್ಚಿಗಾಗೋಷ್ಟು ದುಡ್ಡಿಲ್ಲ, ಅರ್ನ್ ಮಾಡಕ್ ದುಡ್ಡಿಲ್ಲ ಅನ್ನೋರು ಯಾರಿದೆ ಅಂತವರಿಗೆ ಮಾತ್ರ. ಸೊ ಇದನ್ನ ಗ್ರೂಪ್ ಮಾಡಿ ನಾನು ಗ್ರೂಪ್ಗೆ ಹಾಕ್ಬೇಕು ಅಂತ ಏನಿಲ್ಲ. ನಂದೇ ಸೋಷಿಯಲ್ ಮೀಡಿಯಾ ಪೇಜಸ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ನೋಡ್ತಾ ಇದೀರಲ್ವಾ. ಇಲ್ಲೇ ನಾನು ಡೈರೆಕ್ಟ್ ಅದೇ ಪ್ರೈಸ್ಗೆ ಹಾಕಿದ್ರೆ ನನಗೂ ನನ್ನ ಸ್ಯಾರೀಸ್ ಎಲ್ಲ ಸೇಲ್ ಆಗುತ್ತೆ. ಬಟ್ ಇಲ್ಲಿ ಯಾರ್ಯಾರು ಹೆಣ್ಮಕ್ಳಿದ್ದೀರಾ ಯೂಸ್ ಮಾಡ್ಕೊಳ್ಳಿ. ಸೊ ಅಂತ ಹೇಳಿ ಒಂದು ಗ್ರೂಪ್ ಮಾಡಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ನಾನು, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇರೋರು ಮಾತ್ರ, ಓಕೆನಾ. ಇಂಟ್ರೆಸ್ಟ್ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಸೊ ಇವಾಗ ಬಂದೆ ನೋಡಿ, ಇಷ್ಟರಲ್ಲೂ ಅರ್ನ್ ಮಾಡ್ತಾ ಇದ್ದೀನಿ. ಟೈಲರಿಂಗ್, ಟೈಲರ್ ಟ್ರೈನಿಂಗ್, ಯೂಟ್ಯೂಬ್, ಆನ್ಲೈನ್ ಕ್ಲಾಸ್. ಸೊ ಇವಾಗ ನಾನು ಆಫ್ಲೈನ್ ಕ್ಲಾಸ್ ತಗೊಳ್ತಾ ಇಲ್ಲ. ಸೊ ಇನ್ನೊಂದು ಇನ್ಫಾರ್ಮೇಶನ್, ಯಾವುದೇ ಕಾರಣಕ್ಕೂ ನಾನು ಆಫ್ಲೈನ್ ಕ್ಲಾಸ್ ತಗೊಳ್ಳಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಆನ್ಲೈನ್ ಕ್ಲಾಸ್ ಇಂಟ್ರೆಸ್ಟ್ ಇರೋರು ಮಾತ್ರ ಕಾಲ್ ಮಾಡಿ. ಸೊ ಇನ್ನೊಂದಷ್ಟು ಜನ ಕಾಲ್ ಮಾಡ್ತೀರಾ, ಮೇಡಮ್ ನಿಮ್ ಶಾಪ್ ಎಲ್ಲಿದೆ, ನಾನು ನಿಮ್ಮ ಹತ್ರ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅಂತ. ಖಂಡಿತ ಬ್ಲೌಸ್ ನ ನಾನು ತಗೊಳ್ಳಲ್ಲ ಹೊರಗಡೆಯಿಂದ, ಸುಮಾರಷ್ಟು ಬಿದ್ದಿದೆ. ಸೊ ಇಲ್ಲಿ ನನ್ನ ಸರೌಂಡಿಂಗ್ ಏನಿದೆ ನಾನು ಅದನ್ನ ಕಂಪ್ಲೀಟ್ ಮಾಡ್ಕೊಟ್ರೆ ಸಾಕಾಗಿದೆ. ಹೊರಗಡೆಯಿಂದ ಬರೋರು 3 ತಿಂಗಳು 4 ತಿಂಗಳು ವೇಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಹೊರಗಡೆಯಿಂದ ಬ್ಲೌಸ್ ಸ್ಟಿಚಿಂಗ್ ತಗೊಳ್ಳಲ್ಲ. ಸೊ ದಯವಿಟ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೋಸ್ಕರ ನನಗೆ ಕಾಲ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಸೊ ನೋಡಿ, ಇವಾಗ ಎಷ್ಟು ಮಾಡ್ತಾ ಇದ್ದೀನಿ ಕೆಲಸ. ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ, ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ, ಟೈಲರ್ ಟ್ರೈನಿಂಗ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ, ಅದಾದ್ಮೇಲೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವ್ದಕ್ಕೂ ನೀವು
ಇಷ್ಟೇ ಓದಿರ್ಬೇಕು ಅನ್ನೋದು ಬೇಕಿಲ್ಲ. ಜಸ್ಟ್ ಒಂದು ಸ್ಕ್ರೀನ್ ಟಚ್ ನ ಯೂಸ್ ಮಾಡೋಕೆ ಬಂದಿರ್ಬೇಕು. ಮಿನಿಮಮ್ ಜನರಲ್ ನಾಲೆಡ್ಜ್ ಅಂತ ಅಂದ್ರೆ ಒಂಚೂರು ಲೆಕ್ಕ ಅಂತ ಅಂದ್ರೆ ಒಂಚೂರು ಲೆಕ್ಕ ಹಾಕಕ್ ಬಂದಿರ್ಬೇಕು, ಅಥವಾ ಹೇಳಿದ್ದನ್ನ ಅರ್ಥ ಮಾಡ್ಕೊಳಕ್ ಕೆಪಾಸಿಟಿ ಇದ್ರೆ ಸಾಕು. ಸರ್ಟಿಫಿಕೇಟ್ ಬೇಕಿಲ್ಲ ಅಥವಾ ಗ್ರಾಜುಯೇಟ್ ಆಗ್ಬೇಕು ಅನ್ನೋದಿಲ್ಲ. ಯೂಟ್ಯೂಬ್ ಚಾನಲ್ ಮಾಡಕ್ಕೆ ನೀವು ಓದಿರ್ತೀರಾ ಓದಿಲ್ದಿರ ಇರ್ತೀರಾ, ಸಂಬಂಧನೇ ಇಲ್ಲ. ಯಾರು ನಿಮ್ಮನ್ನ ಕೇಳಲ್ಲ. ನಿಮ್ಮ ಟ್ಯಾಲೆಂಟ್ ಏನಿದೆ, ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಸೊ ಅಷ್ಟು ಮಾತ್ರ. ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಮಾಡಕ್ಕೆ ಟೈಲರಿಂಗ್ ಕಲ್ತಿರ್ಬೇಕು ಅಷ್ಟೇ. ಟೈಲರಿಂಗ್ ಕ್ಲಾಸ್ ಬಗ್ಗೆ ಆನ್ಲೈನ್ ಕ್ಲಾಸ್ ಮಾಡ್ಬೇಕು ಅಂದ್ರೆ ನೀವು ಟೈಲರ್ ಆಗಿರ್ಬೇಕು, ನೀವು ಎಕ್ಸ್ಪರ್ಟ್ ಆಗಿರ್ಬೇಕು, ನಿಮ್ಗೆ ಅದ್ರ ಬಗ್ಗೆ ನೀಟಾಗಿ ನಾಲೆಡ್ಜ್ ಇರ್ಬೇಕು. ಅದಾದ್ಮೇಲೆ ಸ್ಯಾರಿ ಬಿಸ್ನೆಸ್ ನೋಡಿ, ನನ್ನ ಹತ್ರ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವ್ ಎಲ್ಲಾದ್ರೂ ಮಾಡಿ, ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ಇನ್ವೆಸ್ಟ್ ಮಾಡಕ್ ಮುಂಚೆ ಯೋಚನೆ ಮಾಡಿ. ಸೊ ಇದೆಲ್ಲ ನನಗೆ ಗೊತ್ತಿದ್ದೇನೆ ಗ್ರೂಪ್ ಮಾಡಿ ಸಿಂಗಲ್ ಪೀಸ್ ಇನ್ವೆಸ್ಟ್ ಮಾಡೋಷ್ಟು ಕೆಪಾಸಿಟಿ ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ. ಎಷ್ಟು ಪೀಸ್ ಆರ್ಡರ್ ಬರುತ್ತೆ ಅಷ್ಟು ಪೀಸ್ ಮಾತ್ರ ನನಗೆ ಪೇ ಮಾಡಬೇಕು, ಅಷ್ಟು ಪೀಸ್ನ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಇದಿಷ್ಟರಲ್ಲೂ ನಾನು ಸಂಪಾದನೆ ಮಾಡ್ತಾ ಇದೀನಿ, ಒಬ್ಳೆ ಮಾಡ್ತಾ ಇದೀನಿ. ನಾನು ಯಾರನ್ನೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ಒಬ್ಳೆ ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ನ ಮಗ ಸ್ವಲ್ಪ ಆನ್ಲೈನ್ ಕ್ಲಾಸ್ನ ನನ್ನ ಸ್ಟೂಡೆಂಟ್ಸ್ಗೆ ಕಳ್ಸಕ್ಕೆ ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾರೆ. ಸೊ ಇಷ್ಟು ನನ್ನ ಅರ್ನಿಂಗ್ ಮಾಡುವ ದಾರಿಗಳು. ಇದಿಷ್ಟು ಯಾವ ಹೆಣ್ಮಕ್ಳು ಬೇಕಾದ್ರೂ ಮಾಡ್ಬೋದು. ಹೇಳಿದ್ನಲ್ಲ, ಸುಮಾರಾಗಿ ಒಂಚೂರು ನಾಲೆಡ್ಜ್ ಇದ್ರೆ ಸಾಕು. ಯಾವುದೇ ಸರ್ಟಿಫಿಕೇಟ್ ಬೇಡ, ಯಾವುದೇ ಇಂಟರ್ವ್ಯೂ ಬೇಡ, ಏನು ಬೇಡ. ನಮ್ಮ ಶಾಪ್ಗೆ ನಾನೇ MD, ನಾನೇ CEO, ಎಲ್ಲ ನಾನೇ. ನನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನನಗೆ ದುಡ್ಡು ಬರುತ್ತೆ. ನಾನು ಸೋಂಬೇರಿತನ ತೋರಿಸ್ಕೊಂಡು ಕೂತ್ಕೊಂಡ್ರೆ ನನಗೆ ದುಡ್ಡು ಬರಲ್ಲ ಅಷ್ಟೇ. ಓಕೆನಾ? ಬೈತಾರೆ, ಹೊಡಿತಾರೆ, ಅಥವಾ ಕೆಲಸದಿಂದ ತೆಗ್ದಾಕ್ತಾರೆ. ಸೊ ಇದೆಲ್ಲ ಯಾವ್ದು ಸೀನ್ ಇಲ್ಲ. ಎಲ್ಲೂ ಹೊಡಿಯಲ್ಲ. ಜಸ್ಟ್ ಬೈತಾರೆ ಕೆಲ್ಸಕ್ಕೆ ರಜಾ ಹಾಕಿದ್ರೆ, ಅಥವಾ ಕೆಲಸದಿಂದ ತೆಗಿತಾರೆ ಅನ್ನೋ ಭಯ ಇರುತ್ತೆ. ಇದ್ಯಾವ್ದು ಸೀನ್ ಇಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ನೀವು ದುಡ್ಡು ಸಂಪಾದನೆ ಮಾಡಿ. ಜಸ್ಟ್ ಇದೆಲ್ಲಾನು ಕಲಿಬೇಕು. ಇದೆಲ್ಲ ಕಲ್ತಿದ್ದು ಟೈಲರಿಂಗ್ ಇಂದಾನೆ. ಇದೆಲ್ಲ ಬಂದಿದ್ದು ನನಗೆ ಒಂದು ಟೈಲರಿಂಗ್ ಏನ್ ಕಲ್ತಿದ ತಕ್ಷಣ ಅಷ್ಟೇ ಅಲ್ಲ, 100ಗೆ 200% ಎಫರ್ಟ್ ಆಗಿ ಕೆಲಸ ಮಾಡಿದೆ. ಅದರಿಂದ ನನಗೆ ನಾಲೆಡ್ಜ್ ಬಂತು. ನಾಲೆಡ್ಜ್ ನ ಈ ರೀತಿ ಬೆಳೆಸ್ಕೊಳ್ತಾ ಹೋದೆ, ಸ್ಟೆಪ್ ಬೈ ಸ್ಟೆಪ್. ಇಷ್ಟೇ, ಇನ್ನೇನು ಇಲ್ಲ. ಸೊ ಯಾರ್ಯಾರೆಲ್ಲ ಮಾಡ್ತೀರಾ ಮಾಡಿ. ಇದಿಷ್ಟು ಮಾಡ್ಬೋದು, ಮಾಡಿ, ಖಂಡಿತ ಮಾಡ್ಬೋದು. ಬಟ್ ಶುರು ಮಾಡಿದ ತಕ್ಷಣ ನಿಮ್ಗೆ ದುಡ್ಡು ಹಂಗೆ ಲೈನಲ್ಲಿ ಬರಲ್ಲ. ಕೆಲಸ ಮಾಡ್ಬೇಕು. ಅಥವಾ ಮಾಡಿ 2 ತಿಂಗಳು 3 ತಿಂಗಳು ಏನು ಬರಲೇ ಇಲ್ಲ, ನಾನು ಬಿಟ್ಬಿಡ್ತೀನಿ ಅಂತ ಆದ್ರೆ ಖಂಡಿತ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಅದ್ರಲ್ಲಿ ನಿಲ್ಬೇಕು, ನಿಂತ್ಕೊಂಡು ಜಯಿಸ್ಬೇಕು. ಖಂಡಿತ ನಿಮ್ಗೆ ಜೀವನಕ್ಕೆ ಚೆನ್ನಾಗಿ ದಾರಿ ಆಗುತ್ತೆ, ಒಳ್ಳೆ ದಾರಿನೇ ಆಗುತ್ತೆ. ಓಕೆನಾ? ಕೇಳ್ತಿದ್ರಲ್ಲ, ಯಾರೆಲ್ಲ ಕೇಳ್ತಿದ್ರಿ. ಸೊ ಇದಿಷ್ಟು ನನ್ನ ಅರ್ನಿಂಗ್ ಮಾಡುವಂತಹ ದಾರಿ. ಸೊ ಇನ್ನೊಂದು, ಈ 3 ಕೋರ್ಸ್ ಆಗಿದೆ. ಬೇಸಿಕ್, ಇಂಟರ್ಮೀಡಿಯೇಟ್, ಬ್ಲೌಸ್ ಡಿಸೈನ್ ಕೋರ್ಸ್. ಈ 3 ಕೋರ್ಸ್ ಆಗಿದೆ. ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ಇನ್ನು ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಮಾಡಿ ಅಂತ ಹೇಳಿ. ಓಕೆನಾ? ಸೊ ಒಂದು ಶಾಪ್ ಓಪನ್ ಮಾಡಿ ಪ್ರೊಫೆಷನಲ್ ಆಗಿ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಅನ್ನೋರಿಗೆ ಬೇಸಿಕ್, ಇಂಟರ್ಮೀಡಿಯೇಟ್, ಬ್ಲೌಸ್ ಡಿಸೈನ್ ಕೋರ್ಸ್ ಇದೆ. ಇಷ್ಟು ಸಾಕು. ನೆಕ್ಸ್ಟ್ ಲೆವೆಲ್ ಕ್ಲಾಸು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಯಾರ್ಯಾರು ನೋಡ್ತಾ ಇದ್ರ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಏನೇನ್ ಇರ್ಬೇಕು ಆ ಕ್ಲಾಸ್ ಅಲ್ಲಿ. ಓಕೆನಾ? ಜನಗಳಿಗೆ ಏನೇನೆಲ್ಲ ಕಲಿಯಕ್ ಇಂಟ್ರೆಸ್ಟ್ ಇದೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ನಾನು ಏನೇನ್ ಆ ಕ್ಲಾಸ್ ಅಲ್ಲಿ ಇರ್ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರೆ ಅದರಲ್ಲಿ ಪ್ರೊಫೆಷನಲ್ ಆಗಿ ಯಾವ್ದಾವ್ದು ಯೂಸ್ ಆಗುತ್ತೆ, ಸೊ ಅದನ್ನೆಲ್ಲ ನಾನು ನೋಡಿ ಕ್ಲಾಸ್ನ ಮಾಡೋಣ. ಸದ್ಯಕ್ಕಿಲ್ಲ, ತುಂಬಾನೇ ಲೇಟ್ ಆಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಮಾಡ್ತೀನಿ. ನನ್ನ ತಲೆಯಲ್ಲಿ ಐಡಿಯಾ ಇರ್ಲಿಲ್ಲ, ಸಾಕು ಇಷ್ಟೇ ಕ್ಲಾಸ್ ಅಂತ ನಾನು ಸುಮ್ಮನೆ ಆಗಿದ್ದೆ. ಬಟ್ ಜನ ವಾಟ್ಸಪ್ ಮಾಡ್ತಾ ಇದಾರೆ, ಮೇಡಮ್ ಅದನ್ನ ಕಲ್ಸಿ, ಇದನ್ನ ಕಲ್ಸಿ, ಅದು ಮಾಡಿ, ಇದು ಮಾಡಿ ಅಂತೇಳಿ. ಏನೇನ್ ಮೇನ್ ಥಿಂಗ್ಸ್ ಇರಬೇಕು ಅಂತ ನೀವು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಸ್ಟ್ ಹಾಕಿದ್ರೆ ಪ್ರಯತ್ನ ಪಡೋಣ. ಇನ್ನೊಂದು 6 ತಿಂಗಳು ಬಿಟ್ ಮಾಡ್ತೀನೋ 3 ತಿಂಗಳು ಬಿಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಕ್ಲಾಸ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಓಕೆ, ಈ ಟಾಪಿಕ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯ, ಯೂಟ್ಯೂಬ್ ಚಾನಲ್ ಹೇಗ್ ಮೇಡಮ್ ಶುರು ಮಾಡೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ತೀರಾ ಅಂತ ಗೊತ್ತು. ಹಾಕಿ ಕಮೆಂಟ್. ಎಷ್ಟು ಜನ ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕು ಅಂತಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಮರಿಬೇಡಿ, ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಬೇರೆಯವ್ರ ತರ ಎಲ್ಲ ಹಾಫ್ ಅನ್ ಅವರ್ ವಿಡಿಯೋ ಎಲ್ಲ ಮಾಡಲ್ಲ. ಸಿಂಪಲ್ ಆಗಿ ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.